ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತೇನು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಇಷ್ಟೇ. ಇವತ್ತೇನು ರಾಜ್ಯ ಸರ್ಕಾರ 56,000 ಜನ ಉದ್ಯೋಗಸ್ಥರನ್ನ ಇವತ್ತು ಕಾಲ್ ಮಾಡಿದ ರಾಜ್ಯ ಸರ್ಕಾರ. ಆ ಒಂದು ಇದರಲ್ಲಿ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿದ್ದಾನೆ. ಹಿಂದಿನ ಒಂದು ಪದ್ಧತಿ ಏನಿದೆಯೇ ಅದನ್ನೇ ಮುಂದುವರಿಸಬೇಕು ಅನ್ನೋದು ನಮ್ಮ ಮುಖ್ಯವಾದ ಮೂಲ ಉದ್ದೇಶ. ಇವತ್ತು ABC ಗ್ರೂಪ್ಗಳು ತಗೊಂಡು ಬಂದು ಅಥವಾ ಬಲಗೈ ಎಡಗೈ ಮತ್ತು ಗ್ರೂಪ್ ಸಿನಲ್ಲಿ ನಮ್ಮನ್ನು ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಈ ರೀತಿಯಲ್ಲಿ ಗುಂಪುಗಳನ್ನೇನು ವಿಂಗಡಣೆ ಮಾಡಿ ಇದೆ, ಇದು ಸರಿಯಾದ ಪದ್ಧತಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇಲ್ಲ, ಈ ನಾಗಮೋಹನ್ ದಾಸ್ರವರು ಏನು ಒಂದು ಶೈಕ್ಷಣಿಕ ಸಮೀಕ್ಷೆ ನಡೆಸಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ನಡೆಸಿಲ್ಲ ಅನ್ನೋದು ನಮ್ಮದು ಒಂದು ಮುಖ್ಯ ವಾದ. ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಉದ್ಯೋಗ ಮೀಸಲಾತಿಯನ್ನು ಪರಿಗಣಿಸಬೇಕಾದ್ರೆ ನಮ್ಮನ್ನು ಒಂದು A ಗ್ರೂಪ್ನಲ್ಲಿರ್ತಕ್ಕಂಥವ್ರು ಮತ್ತು B ಗ್ರೂಪ್ನಲ್ಲಿರ್ತಕ್ಕಂಥವ್ರು ಒಂದು ಏನು ಕಾಂಪಿಟೇಷನ್ ಇದೆ, ಅದಕ್ಕೆ ನಾವು ಅಳವಡಿಸ್ಕೊಂಡ್ರೆ ಹೋದರೆ ನಮಗೆ ಸಿಗತಕ್ಕಂಥ ಏನು ಈ ಬೋವಿ ಜನಾಂಗ ಸಿಗತಕ್ಕಂಥ ಒಂದು ಮೀಸಲಾತಿ ಇದೆ, ಸುಮಾರು 10 ವರ್ಷಗಳು ಬೇಕಾಗುತ್ತೆ. ಈ ರೋಸ್ಟರ್ ಒಂದು ಈ ಬಿಂದು ಪದ್ಧತಿಯಲ್ಲಿ ತಗೊಂಡು ಬಂದಿರ್ತಕ್ಕಂಥದ್ದು 10 ವರ್ಷಗಳಾದರೂ ಕೂಡ ನಮಗೆ ಒಂದು ಸರ್ಕಾರ ನೌಕರಿಯನ್ನು ಪಡಿಬೇಕಾದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ 99% ತಗೊಂಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ ಇವತ್ತು ಎಡಗೈ ಅಂತೇಳಿ ಬಲಗೈ ಅಂತೇಳಿ ಗುರ್ಸಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಕಂಪೀಟ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. 99% ತಗೊಂಡಿರ್ತಕ್ಕಂಥವನು 70%ಕ್ಕೆ ತಗೊಂಡಿರ್ತಕ್ಕಂಥವ್ನು ಈಕ್ವಲ್ ಮಾಡ್ತಾರೆ. ಇವತ್ತು ಆರ್ತಿಯಲ್ಲಿ ಮಾಡೋದು ಬೇಡಣ್ಣ ಅನ್ನೋದು ನಮ್ಮದು ವಾದ. ನಮ್ಮ ಕುಟುಂಬ ಪೋಷಕರು ಏನಿದ್ದಾರೆ, ವಿದ್ಯಾರ್ಥಿಗಳ ಒಂದು ಪೋಷಕರು, ಅವ್ರನ್ನ ಮೊದಲು ವಿದ್ಯಾವಂತರನ್ನಾಗೋದಕ್ಕೆ ಒಂದು ಅವಕಾಶ ಕೊಡಿ. ಎಲ್ಲರೂ ಕೂಡ ನಾನು ಬುದ್ಧಿವಂತರಾಗಿಲಿ, ಪ್ರತಿಯೊಬ್ಬರು ಓದೋದ್ರಲ್ಲಿ ಕಾಂಪೀಟ್ ಮಾಡಲಿ. ಯಾರು ವಿದ್ಯಾವಂತರಿದ್ದಾರೆ ಅವ್ರು ತಗೊಳ್ಳಿ ಪೋಸ್ಟಿಂಗ್, ನಮ್ಮದೇನು ತೊಂದರೆ ಇಲ್ಲ. ನೀವು 60-70 ತಗೊಂಡಿರ್ತಕ್ಕಂಥ 99 ತಗೊಂಡಿರ್ತಕ್ಕಂಥ ಈಕ್ವಲ್ ಮಾಡಿಬಿಟ್ರೆ ಅವ್ರಿಗೂ ಇವ್ರಿಗೆ ಏನು ವ್ಯತ್ಯಾಸ ಇರುತ್ತೆ? ಇದು ನಮ್ಮದು ವಾದ. ಹಾಗಾಗಿ ಕುಟುಂಬ ಸಮೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಹಿಂದೆ ಸದಾಶಿವ ಆಯೋಗ ಏನು ಮಾಡಿತ್ತು ಅದು ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಅಂತೇಳಿ ನಾವು ನಿರಂತರವಾಗಿ 15 ವರ್ಷ ಪ್ರತಿಭಟನೆ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನಮ್ಮ ಪ್ರತಿಭಟನೆಯನ್ನು ಮನ್ನಿಸಿ ಏನು ಹಿಂದೆ BJP ಸರ್ಕಾರ ಇತ್ತು, ಬೊಮ್ಮಾಯಿಯವ್ರ ಸರ್ಕಾರ ಇತ್ತು, ಹಾಗಾದರೂ ಅಟ್ಲೀಸ್ಟು ನಮ್ಮನ್ನು ಒಂದು ರೀತಿಯಲ್ಲಿ ಗುರುಸಿ ಒಂದು ಅವಕಾಶ ಸಿಕ್ಕಿತ್ತು. ಇವತ್ತು ಅದನ್ನು ಕೂಡ ಪಕ್ಕಕ್ಕೆ ತೆಗೆದು ನಾಗಮೋಹನ್ ದಾಸ್ರವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೀರಿ. ಆ ಸಮಿತಿ ಮಾಡಿರ್ತಕ್ಕಂಥ ರೀತಿಯನ್ನು ಕೂಡ, ಅವ್ರು ಮಾಡಿರ್ತಕ್ಕಂಥ ಪದ್ಧತಿ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ. ಹಾಗಾಗಿ ನಾವು ಏನು ನಮ್ಮ ಒಂದು ಬೇಡಿಕೆ ಇದೆ, ಹಿಂದೆ ನೀವು ಏನು ಪದ್ಧತಿ ಇತ್ತೋ ಅದನ್ನೇ ಮುಂದುವರಿಸಿ, 15% ಏನಿತ್ತು ಅದನ್ನು ಮುಂದುವರಿಸ್ಕೊಂಡು ಯಾರು ಪ್ರತಿಭಾನ್ವಿತರಿದ್ದಾರೆ, ಯಾರು ವಿದ್ಯಾವಂತರಿದ್ದಾರೆ, ಯಾರು ಅವರು ಅರ್ಹತರಿದ್ದಾರೋ ಅವ್ರಿಗೆ ಸಿಗಲಿ, ಪೋಸ್ಟ್ ಸಿಗಲಿ. ಅದನ್ನು ಬಿಟ್ಟು ನಮ್ಮ ಕಾಂಪಿಟೇಷನ್ನೇ ಇಲ್ಲತಕ್ಕಂಥವ್ರನ್ನ ತಗೊಂಡೋಗಿ ಮೊದಲನೇ ಆದ್ಯತೆ ನೀವು ಕೊಟ್ಟು ಒಳ್ಳೆಯ ವಿದ್ಯಾವಂತರಾಗಿ ಬಂದಿರತಕ್ಕಂಥ ಕೊನೆಯಲ್ಲಿ ತಗೊಂಡು ಹಂಗೂ ಲೆಕ್ಕ ಮಾಡಿದ್ರು ಕೂಡ ನಮ್ಗೆ ಇವತ್ತು ಸಿಗ್ತಾ ಇರ್ತಕ್ಕಂಥ ಒಂದು ಸಮೀಕ್ಷೆ ಇದರಲ್ಲಿ ಭಾಳ ಹಿಂದಕ್ಕೆ ಹೋಗ್ತೀವಿ. 10 ವರ್ಷ ಆದರೂ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ದಯವಿಟ್ಟು ಹಿಂದಿನ ಒಂದು ಪದ್ಧತಿಯನ್ನೇ ಮುಂದುವರಿಸ್ಕೊಂಡು ಈ ಒಂದು ಮಾಡಿರ್ತಕ್ಕಂಥ ABC ಗ್ರೂಪನ್ನು ತೆಗೆದು ಮುಂದಕ್ಕೆ ಹೋಗಬೇಕು ಅನ್ನೋದು ನಮ್ಮದು ವಾದ.